ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ನೀವು ನೋಡಿದ್ದು ನಿಜ. ದ ಮೋಸ್ಟ್ ರಿಪೀಟೆಡ್ 10 ಕ್ವೆಶ್ಚನ್ಸ್ ಏನಿದೆ ಓವರ್ ದ ಪಾಸ್ಟ್ 10 ಇಯರ್ಸ್. ಸೊ ಆ ಕ್ವೆಶ್ಚನ್ಸ್ಗಳನ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಹೋಗ್ತೀನಿ. ತುಂಬ 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 ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆನಾ? ಸೊ ತಡ ಮಾಡ್ದಿರಾ, ಲೇಟ್ ಮಾಡ್ದಿರಾ, ಫಸ್ಟ್ ಕ್ವೆಶ್ಚನ್ ಏನು ಅಂತ ನೋಡೇ ಬಿಡೋಣ. ಎಸ್, ನೀವಿಲ್ಲಿ ನೋಡ್ಬೋದು. ದ ಫಸ್ಟ್ ಕ್ವೆಶನ್, ಸಬ್ಸಿಡರಿ ಅಲಯನ್ಸ್. ಓಕೆನಾ ಮಕ್ಕಳೇ? ಇದು 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಬಟ್ 3 ಮಾರ್ಕ್ಸಿಗೆ ಕೇಳೋ ಅಂಥ ಸಾಧ್ಯತೆಗಳು ಜಾಸ್ತಿ ಇದೆ. 3 ಮಾರ್ಕ್ಸಿಗೆ ಕೇಳೋ ಅಂಥ ಸಾಧ್ಯತೆನೂ ಜಾಸ್ತಿ ಇದೆ. ಓಕೆನಾ ಮಕ್ಕಳೇ? ಸೊ ವಾಟ್ ವೇರ್ ದ ಕಂಡೀಷನ್ಸ್ ಆನ್ ದ ಸಬ್ಸಿಡರಿ ಅಲಯನ್ಸ್? ಡೈರೆಕ್ಟ್ ಆಗಿ ಕೇಳ್ಬೋದು ನಿಮಗೆ, ಡೈರೆಕ್ಟ್ ಕ್ವೆಶನ್. ಸೊ ಸಹಾಯಕ ಸೈನ್ಯ ಪದ್ಧತಿ ಅಡಿಯಲ್ಲಿ ಪರಿಸ್ಥಿತಿಗಳು ಯಾವುವು ಅಂತ ಕೇಳ್ಬೋದು. ಅಥವಾ ಮೇಂಟೆನೆನ್ಸ್ ಆಫ್ ಆರ್ಮಿ ಬಿಕೇಮ್ ಈಸಿ ಫಾರ್ ದ ಇಂಗ್ಲಿಷ್ ಬೈ ಸಬ್ಸಿಡರಿ ಅಲಯನ್ಸ್, ಹೌ? ಸೊ ಈ ರೀತಿಯಾದಂಥ ಟ್ವಿಸ್ಟೆಡ್ ಕ್ವೆಶನ್ಸ್ ಕೂಡ ಕೇಳಬಹುದು. ಸಬ್ಸಿಡರಿ ಅಲಯನ್ಸ್ ಹೆಲ್ಪ್ ದ ಬ್ರಿಟಿಷ್ ಟು ಕಂಟ್ರೋಲ್ ದ ಇಂಡಿಯನ್ ಸ್ಟೇಟ್ಸ್, ಜಸ್ಟಿಫೈ. ವಾಟ್ ಎವರ್ ದ ಕ್ವೆಶನ್ ಇಸ್, ಸಬ್ಸಿಡರಿ ಅಲಯನ್ಸ್ ಅಂತ ಬಂದಾಗ ನೀವು ಬರಿಬೇಕಾಗಿರೋದು ಒಂದೇ ಆನ್ಸರ್. ಸೊ ಆನ್ಸರ್ ಏನು ಅಂತ ಇವಾಗ ನೋಡ್ತಾ ಹೋಗೋಣ. ಸಹಾಯಕ ಸೈನ್ಯ ಪದ್ಧತಿ. ಸೊ ಕಂಡೀಷನ್ಸ್ ಏನಪ್ಪ ಅಂತಂದರೆ, ಷರತ್ತುಗಳು ಏನು ಸಹಾಯಕ ಸೈನ್ಯ ಪದ್ಧತಿ ಇದೇನಪ್ಪ ಅಂತಂದರೆ, ದ ಇಂಡಿಯನ್ ಕಿಂಗ್ಸ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ದಿಯರ್ ಕಿಂಗ್ಡಮ್. ಸೊ ಇಂಡಿಯನ್ ಕಿಂಗ್ಸ್ ಅವರ ಆರ್ಮಿನ ಇಟ್ಕೊಳ್ಳೋದು ಅದೊಂದು ಪದ್ಧತಿ. ಬಟ್ ಇಲ್ಲಿ ಏನಪ್ಪ ಅಂತಂದರೆ, ಬ್ರಿಟಿಷ್ ಅವರ ಸೈನ್ಯ ಏನಿದೆ ಅದನ್ನು ಕೂಡ ರಾಜರು ಅವರ ಒಂದು ರಾಜ್ಯದಲ್ಲಿ ಇಟ್ಕೋಬೇಕಿತ್ತು. ಪಾಯಿಂಟ್ ನಂಬರ್ 1. ಬರೀ ಇಟ್ಕೊಳ್ಳೋದಲ್ಲ, ಅವ್ರಿಗೆ ತಿಂಗಳ ಸಂಬಳ ಕೊಡೋ ಅಂಥದ್ದು, ಅವ್ರ ಖರ್ಚು ಎಲ್ಲ ನೋಡ್ಕೊಳ್ಳೋ ಅಂಥದ್ದು. ಸೊ ಇದು ಕೂಡ ಮಾಡಬೇಕಾಯಿತು. ಓಕೆನಾ? ನೆಕ್ಸ್ಟ್ ಪಾಯಿಂಟು, ದ ಕಿಂಗ್ ಹ್ಯಾಡ್ ಟು ಹ್ಯಾವ್ ಬ್ರಿಟಿಷ್ ರೆಸಿಡೆಂಟ್ ಇನ್ ಹಿಸ್ ಕೋರ್ಟ್. ಸೊ ಬ್ರಿಟಿಷ್ ನಿವಾಸಿಯನ್ನು ಅವರ ಒಂದು ಆಸ್ಥಾನದಲ್ಲಿ ಇಟ್ಕೋಬೇಕಿತ್ತು. ಇವಾಗ ಹೇಗೆ ಮಂತ್ರಿಗಳೆಲ್ಲ ಇರ್ತಾರೆ ಅದೇ ರೀತಿ ಬ್ರಿಟಿಷ್ ಅವ್ರ ಕಡೆಯಿಂದನೂ ಒಬ್ಬ ಬ್ರಿಟಿಷ್ ಆಫೀಸರ್ ಬಂದು ಅವರ ಒಂದು ಆಸ್ಥಾನದಲ್ಲಿ, ರಾಜರ ಆಸ್ಥಾನದಲ್ಲಿ ಇರಬೇಕಿತ್ತು. ಓಕೆನಾ? ನೆಕ್ಸ್ಟ್, ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿತೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಸೊ ಬ್ರಿಟಿಷ್ ಅವರ ಅನುಮತಿ ಇಲ್ಲದೆ ರಾಜರು ಯಾವುದೇ ಒಬ್ಬ ಯುರೋಪಿಯನನ್ನು ನೇಮಿಸಲು ಸಾಧ್ಯ ಇರಲಿಲ್ಲ. ಯಾವುದೇ ಒಂದು ಕೆಲಸಕ್ಕಾಗಿರ್ಬೋದು. ಇವಾಗ ಬ್ರಿಟಿಷ್ ಅವರು ಭಾರತೀಯರನ್ನ ಹೇಗೆ ನೇಮಿಸ್ತಾ ಇದ್ರು ಆ ಕೆಲಸಕ್ಕೆ ಈ ಕೆಲಸಕ್ಕೆ, ಅದೇ ರೀತಿ ಒಬ್ಬ ರಾಜ ಅವನು ರಾಜನ ಪಟ್ಟದಲ್ಲಿದ್ದು ಜಸ್ಟ್ ಬಿಕಾಸ್ ಅವನು ಇಂಡಿಯನ್ ಅಂತ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಏನೇ ಮಾಡಬೇಕಂದ್ರೂ ನೀವು ನನ್ನ ಪರ್ಮಿಷನ್ನೇ ಕೇಳಬೇಕು ಅಂತ ಬ್ರಿಟಿಷ್ ಅವ್ರು ಹೇಳಿದ್ರು. ನಿಮ್ಮ ಒಂದು ಸ್ವಂತ ಡಿಸಿಷನ್ ನೀವು ತೊಗೊಳಂಗಿಲ್ಲ ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟು, ಇನ್ ಆರ್ಡರ್ ಟು ಎಂಟರ್ ಇನ್ ಟು ಎನಿ ಅಗ್ರಿಮೆಂಟ್ ಆರ್ ಪ್ಯಾಕ್ಟ್ ವಿತ್ ಎನಿ ಇಂಡಿಯನ್ ಸ್ಟೇಟ್, ಲೈಕ್ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಕರ್ನಾಟಕ, ತಮಿಳ್ನಾಡು ಅಂತ ಅಂದ್ಕೊಳ್ಳಿ. ನಾವಿಬ್ಬರು ಇಂಡಿಯನ್ಸೇ, ಆದರೆ ಬೇರೆ ಬೇರೆ ಸ್ಟೇಟ್ಸ್ ಅಷ್ಟೇ. ನಾವಿಬ್ಬರು ಏನಾದರೂ ಒಪ್ಪಂದಕ್ಕೆ ಹೋಗ್ಬೇಕಂತಂದ್ರೂ ನಾವು ಬ್ರಿಟಿಷ್ ಅವರ ಪರ್ಮಿಷನ್ ಕೇಳಬೇಕಿತ್ತು. ಸೊ ನಾವೇ ಏನೂ ಒಪ್ಪಂದ ಮಾಡಬಾರ್ದಾಗಿತ್ತು. ಓಕೆನಾ? ಅದು ನೆಕ್ಸ್ಟ್ ಪಾಯಿಂಟ್ ಆಗಿದೆ. ಸೊ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್, ಅಂದರೆ ಬ್ರಿಟಿಷ್ ಅವರ ಗವರ್ನರ್ ಜನರಲ್ ಅವರ ಒಂದು ಅನುಮತಿ ಬೇಕಾಗಿತ್ತು. ಓಕೆನಾ? ಸೊ ಇದೆಲ್ಲ ಮಾಡಿದರೆ ಇನ್ ರಿಟರ್ನ್ ಬ್ರಿಟಿಷ್ ಅವ್ರು ಏನು ಕೊಡ್ತಾ ಇದ್ರು, ದ ಕಂಪನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದ ಸ್ಟೇಟ್ ಫ್ರಮ್ ಎನಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ಸೊ ಈ ಎಲ್ಲ ಸೇವೆಗಳು ಅವ್ರು ಮಾಡಿದಾಗ, ಸೊ ಈ ಎಲ್ಲ ರೂಲ್ಸ್ ಸೆಟ್ ಆಫ್ ರೂಲ್ಸ್ ಏನಿದೆ ಅದನ್ನೆಲ್ಲ ಇಂಡಿಯನ್ಸ್ ಪಾಲಿಸಿದ್ರೆ ಅವ್ರೇನು ಮಾಡ್ತಾ ಇದ್ರಪ್ಪ ಅಂತಂದರೆ, ಆ ರಾಜನಿಗೆ ಆಂತರಿಕ ಅಥವಾ ಬಾಹ್ಯ ಅಂದರೆ ಅಂದರೆ ನನ್ನ ಒಂದು ರಾಜ್ಯದಲ್ಲೇ ಏನಾದರೂ ಪ್ರಾಬ್ಲಮ್ಸ್ ಆದರೆ, ಅಥವಾ ಬೇರೆ ರಾಜ್ಯದವರು ನನ್ನ ಮೇಲೆ ಅಟ್ಯಾಕಿಗೆ ಬಂದಾಗ, ಸೊ ಇಂಥ 2 ಪ್ರಾಬ್ಲಮ್ಸ್ಗಳಿಗೂ ನನಗೆ ಸೊಲ್ಯೂಷನ್ ಕೊಡ್ತಾರೆ, ನನಗೆ ಪ್ರೊಟೆಕ್ಷನ್ನ ಕೊಡ್ತಾರೆ, ರಕ್ಷಣೆಯನ್ನು ಕೊಡ್ತಾರೆ ಅಂತ ಬ್ರಿಟಿಷ್ ಅವರು ಹೇಳ್ತಾರೆ. ಓಕೆನಾ? ಸೊ ಇದು ಸಬ್ಸಿಡರಿ ಅಲಯನ್ಸ್. ಎಸ್ ಮಕ್ಕಳೇ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಬ್ರಿಟಿಷ್ ಎಜುಕೇಷನ್ ಬಗ್ಗೆ ಒಂದು ಕ್ವೆಶ್ಚನ್. ಸೊ ಇದು ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ ನೋಡಿ. ನೀವಿಷ್ಟೇ ನೆನ್ಪಿಟ್ಕೊಂಡಿರಿ, ಕನ್ನಡದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ, ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಇಂಗ್ಲೀಷಲ್ಲಿ. ಸೊ ಇದನ್ನು ಯಾವ ರೀತಿಯಲ್ಲಿ ಕೇಳಿದ್ರು ನಿಮ್ಮದು ಆನ್ಸರ್ ಒಂದೇ ಆಗಿರಬೇಕು. ಓಕೆನಾ ಮಕ್ಕಳೇ? ಆ್ಯಂಡ್ ಇದು 4 ಮಾರ್ಕ್ ಕ್ವೆಶನ್, ಸರಿ ರಿಪೀಟ್ ಆಗಿದೆ, ನೀವೇ ನೋಡಿ. 3 ಮಾರ್ಕ್ಸಿಗೆ ಕೇಳೋವಂಥ ಸಾಧ್ಯತೆಯೂ ಇದೆ. ಓಕೆನಾ? ಒಂದ್ಸತಿ ಓದ್ಬಿಡ್ತೀನಿ. ಸೊ ದ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಕ್ರಿಯೇಟೆಡ್ ಅ ನ್ಯೂ ಜನರೇಷನ್ ಆಫ್ ಇಂಡಿಯನ್ಸ್, ಜಸ್ಟಿಫೈ. ನ್ಯೂ ಥಿಂಕಿಂಗ್ ಆ್ಯಂಡ್ ಪರ್ಸ್ಪೆಕ್ಷನ್ ಎಮರ್ಜ್ ಆಯಿತು. British education system led to the awareness of nationalism in India. What were the impacts of British education in India? ಓಕೆನಾ? ಸೊ ಈ ಒಂದು ಕ್ವೆಶನ್ಸ್ಗೆ ಆನ್ಸರ್ ಒಂದೇ ಆಗಿರುತ್ತೆ.
ಎಸ್ ಮಕ್ಕಳೇ, ಸೊ ನೋಡಿ ಡೆವಲಪ್ ಮಾಡರ್ನಿಟಿ ಅಂದರೆ ನಮ್ಮ ಒಂದು ಥಿಂಕಿಂಗಲ್ಲಿ ಮಾಡರ್ನಿಟಿ ಅನ್ನೋದು ಅಂದರೆ ಆಧುನಿಕತೆ ಅನ್ನೋದು ಶುರು ಆಗ್ತಾ ಹೋಗುತ್ತೆ. ಎಲ್ಲರೂ ಒಂದೇ ಅನ್ನೋ ಒಂದು ಭಾವ ಶುರು ಆಗ್ತಾ ಹೋಗುತ್ತೆ. ಸೆಕ್ಯುಲಾರಿಸಮ್ ಅಂತ ಹೇಳ್ತೀವಿ, ಜಾತ್ಯತೀತತೆ. ಆ್ಯಂಡ್ ಆಲ್ಸೋ ಡೆಮಾಕ್ರೆಟಿಕ್ ಆ್ಯಟಿಟ್ಯೂಡ್ ಅಂದರೆ ನಮ್ಮ ಲೀಡರ್ನ ನಾವೇ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ನಾವೇನು ನೋಡ್ತೀವಿ ಭಾರತದಲ್ಲಿ ವೋಟಿಂಗ್ ಸಿಸ್ಟಮ್, ಅದು ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ರ್ಯಾಷ್ನಾಲಿಟಿ, ವೈಚಾರಿಕತೆ. ರ್ಯಾಷ್ನಾಲಿಟಿ ಅಂದಿದ ತಕ್ಷಣ ಏನೇ ಒಂದು ಕ್ವೆಶ್ಚನ್ ಹಾಕಿದಾಗ ಅದಕ್ಕೆ ಯಾಕೆ ಅಂತ ಒಂದು ಕೇಳೋವಂಥ ಒಂದು ಭಾವನೆ, ಆಯಿತಾ. ಇವಾಗ ನಾನು ಬೆಕ್ಕ ಅಡ್ಡ ಹೋಯ್ತು 5 ನಿಮಿಷ ನಿಂತ್ಕೊಳ್ಳಿ ಅಂತ ಅಂದಾಗ ಸುಮ್ಮನೆ ಓಕೆ ಯಾರೋ ಹೇಳ್ತಾ ಇದ್ರಪ್ಪ ಅಂತ ನಿಂತ್ಕೊಳ್ಳೋದಿಲ್ಲ, ಯಾಕೆ ಅನ್ನೋ ಒಂದು ಪ್ರಶ್ನೆ ಹಾಕ್ತೀನಿ. ಸೊ ದ್ಯಾಟ್ ಈಸ್ ರ್ಯಾಷ್ನಾಲಿಟಿ. ಆ ಒಂದು ವೈಚಾರಿಕತೆ, ಆ ಒಂದು ಥಿಂಕಿಂಗ್ ಸ್ಟೈಲ್ ಸ್ಟಾರ್ಟ್ ಆಗುತ್ತೆ. ನ್ಯಾಷನಲಿಸ್ಟಿಕ್ ಐಡಿಯಲ್ಸ್, ಓಕೆನಾ. ಸೊ ನನ್ನ ದೇಶ ನನಗೆ ಇರಬೇಕು, ಬೇರೆಯವ್ರಿಗಲ್ಲ ಅನ್ನೋ ಒಂದು ಭಾವನೆ ಶುರು ಆಗ್ತಾ ಹೋಗುತ್ತೆ. ಸೊ ರಾಷ್ಟ್ರೀಯತೆ ಆದರ್ಶಗಳನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಪಟೀಸ್ ಟು ಲೋಕಲ್ ಲಿಟ್ರೇಚರ್ ಲ್ಯಾಂಗ್ವೇಜಸ್. ಸೊ ನನ್ನ ಭಾಷೆ, ನನ್ನ ಒಂದು ಸಾಹಿತ್ಯಕ್ಕೆ ನಾನು ಜಾಸ್ತಿ ಪ್ರಾಮಿನೆನ್ಸ್ನ ಕೊಡೋದಕ್ಕೆ ಹೋಗ್ತೀನಿ, ಓಕೆನಾ. ಸೊ ಸ್ಥಳೀಯ ಸಾಹಿತ್ಯ ಹಾಗೂ ಭಾಷೆಗಳಿಗೆ ಪ್ರಚೋದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪೀರಿಯಾಡಿಕಲ್ಸ್. ಸೊ ಪೀರಿಯಾಡಿಕಲ್ಸಿಂದ ಏನಾಗುತ್ತಪ್ಪ ಅಂತಂದರೆ ಯಾರಾದರೂ ಏನಾದರೂ ಹೇಳಬೇಕು ಅಂತ ಅಂದಾಗ ಆ ಪೀರಿಯಾಡಿಕಲ್ಸ್ನ ಮೂಲಕ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿರುತ್ತೆ, ಓಕೆ ಇದು ತಿಂಗಳಿಗೆ ಒಂದ್ಸರಿ ಬರುತ್ತೆ, ವಾರಕ್ಕೆ ಒಂದ್ಸರಿ ಬರುತ್ತೆ, ವರ್ಷಕ್ಕೊಂದ್ಸರಿ ಬರುತ್ತೆ. ಸೊ ಆ ಥರ ಬರುತ್ತೆ. ಸೊ ಆ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಪೀರಿಯಾಡಿಕಲ್ಸ್ ಇಂದ. ಸೊ ನಿಯತಕಾಲಿಕಗಳು ಅಂತ ಹೇಳ್ತೀವಿ. ನೆಕ್ಸ್ಟು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ಸ್. ಇದ್ರ ಬಗ್ಗೆ ಚಾಪ್ಟರೇ ಇದೆ ನಿಮಗೆ. ಸೊ ಅಲ್ಲಿ ಬರುವಂಥ ಲೀಡರ್ಸು ಏನೇನು ಮಾಡಿದ್ರು, ಎಸ್ಪೆಷಲಿ ಕಾಸ್ಟ್ ಸಿಸ್ಟಮು, ವುಮೆನ್ ಎಂಪವರ್ಮೆಂಟ್, ಇದಕ್ಕೆಲ್ಲ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ, ಎಷ್ಟು ಮೂವ್ಮೆಂಟ್ಸ್ಗಳಾಗುತ್ತೆ, ಚಳುವಳಿಗಳಾಗುತ್ತೆ ಅನ್ನೋದು ನೀವೇ ನೋಡಿದ್ದೀರಾ. ಫ್ರೆಶ್ ಥಿಂಕಿಂಗ್, ಹೊಸ ಚಿಂತನೆ ಅನ್ನೋದು ಶುರು ಆಗುತ್ತೆ. ಬೇಸಿಕಲಿ ಇದೆಲ್ಲ ಫ್ರೆಶ್ ಥಿಂಕಿಂಗ್ಗೆ ಮಕ್ಕಳು ನಾವು ಭಾರತದಲ್ಲಿ ನೋಡುವಂಥದ್ದು ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಓಕೆನಾ, ಬ್ರಿಟಿಷರು ಇದ್ದಾಗ. ಇನ್ಫ್ಲೂಯೆನ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಕ್ರಾಸ್ ದ ವರ್ಲ್ಡ್. ಓಕೆ, ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ರೀಡಮ್ ಸ್ಟ್ರಗಲ್ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ, ಎಲ್ಲರೂ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಅಂತ. ಸೊ ನಾನು ಅಷ್ಟೇ ಕಷ್ಟಪಡಬೇಕು ಅಂತ ಪ್ರತಿಯೊಬ್ಬರಲ್ಲೂ ಶುರು ಆಗೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಪ್ರಿಸಿಯೇಷನ್ ಫಾರ್ ದಿಯರ್ ರಿಚ್ ಟ್ರೆಡಿಷನ್. ಬಿಕಾಸ್ ಬೇರೆ ಕಡೆಯಿಂದ ಬಂದು ಅವ್ರದ್ದೇ ಆದಂಥ ಒಂದು ಇನ್ಫ್ಲೂಯೆನ್ಸ್ನ ಭಾರತದಲ್ಲಿ ಇಟ್ಟಾಗ ನಮ್ಮನ್ನು ನಾವೆಲ್ಲೋ ಮರ್ತಂಗೆ ಆಗುತ್ತೆ. ಸೊ ಅದನ್ನು ಬಿಟ್ಟು ಎಸ್ ನಮ್ಮ ಟ್ರೆಡಿಷನ್, ನಮ್ಮ ಕಲ್ಚರ್, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಇತಿಹಾಸಕ್ಕೆ ಜಾಸ್ತಿ ಪ್ರಾಮಿನೆನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಇದೆಲ್ಲ ಅಡ್ವಾಂಟೇಜಸ್ ಆಗುತ್ತೆ ಬ್ರಿಟಿಷ್ ಮಾಡರ್ನ್ ಎಜುಕೇಷನ್, ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್, ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ದ ಫೋರ್ಟ್. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸೊ ಈ ಒಂದು ಕ್ವೆಶ್ಚನ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇಲ್ಲಿ 3 ಮಾರ್ಕ್ಸಿಗೆ ಕೇಳಿರೋ ಅಂಥದ್ದು ಇದೆ, 4 ಮಾರ್ಕ್ಸಿಗೆ ಕೇಳೋವಂಥ ಸಾಧ್ಯತೆಗಳು ಇದೆ, ಓಕೆನಾ ಮಕ್ಕಳೇ. ಸೊ ಕಾಂಟ್ರಿಬ್ಯೂಷನ್ಸ್ ಅಂತ ಕೇಳಿದ್ದಾರೆ, ಅದೇ ರೀತಿ ಅಚೀವ್ಮೆಂಟ್ಸ್ ಅಂತ ಕೇಳಿದ್ದಾರೆ, ಓಕೆನಾ ಮಕ್ಕಳೇ. ಎಲ್ಲದಕ್ಕೂ ಒಂದೇ ಆನ್ಸರ್ ಅಗೇನ್. ಸೊ ಅಂಡರ್ ಹಿಸ್ ರೂಲ್ಸ್ ದ ದಿವಾನ್ಸ್ ರೆಂಡರ್ಡ್ ಸೆಲ್ಫ್ಲೆಸ್ ಸರ್ವಿಸ್. ಸೊ ದಿವಾನ್ರು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾರೆ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಮೇನ್ ಕಾರಣ ದಿವಾನ್ರು. ಬಿಕಾಸ್ ಅವ್ರ ಕೆಳಗಡೆ ಇದ್ದಂಥ ದಿವಾನ್ರು ಕರೆಕ್ಟ್ ಆಗಿದ್ರು, ಚೆನ್ನಾಗಿದ್ರು, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಇವ್ರಿಗೂ ಈಸಿ ಆಯಿತು ಆಡಳಿತ ಮಾಡೋದಕ್ಕೆ, ಎಲ್ಲದಕ್ಕೂ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಲೈಕ್ ಫಾರ್ ಎಕ್ಸಾಂಪಲ್ ನೀರಾವರಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ರೈಲ್ವೆ ಟ್ರ್ಯಾಕ್ಗಳಾಗಿರ್ಬೋದು, ನೀವು ಇಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಮೇಜರ್ ರೋಲ್ ಪ್ಲೇ ಮಾಡಿದವರು ದಿವಾನ್ರು, ಓಕೆನಾ. ಸೊ ಇಂಟ್ರೆಸ್ಟೆಡ್ ಇನ್ ಸ್ಪ್ರೆಡಿಂಗ್ ಎಜುಕೇಷನ್, ಅದನ್ನು ಮಾಡ್ತಾರೆ. ಶಿಕ್ಷಣದಲ್ಲಿ ಒಂದು ಆಸಕ್ತಿ ಇತ್ತು ಅವ್ರಿಗೆ, ಸೊ ಅದನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಬಾಲಿಷ್ಡ್ ಫೀಸ್ ಇನ್ ಪ್ರೈಮರಿ ಸ್ಕೂಲ್ಸ್. ಸೊ ಪ್ರಾಥಮಿಕ ಶಾಲೆಗಳು ಡೆಫಿನೆಟ್ಲಿ ಆ ಒಂದು ಎಜುಕೇಷನ್ ಸಿಗಲೇಬೇಕು ಅಂತ ಆ ಒಂದು ಶುಲ್ಕ ಏನಿದೆ ಅದನ್ನು ತೆಗೆದುಬಿಡ್ತಾರೆ, ಫ್ರೀ ಮಾಡ್ತಾರೆ. ಹೆಲ್ಪ್ ಟು ಗರ್ಲ್ಸ್ ಎಜುಕೇಷನ್. ಸೊ ಬಾಲಕಿಯರ ಶಿಕ್ಷಣಕ್ಕೆ ಸಹಾಯ ಮಾಡ್ತಾರೆ. ಎಸ್ಟಾಬ್ಲಿಷ್ ಮೈಸೂರು ಯೂನಿವರ್ಸಿಟಿ, ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪಿಸ್ತಾರೆ. ಎಸ್ಟಾಬ್ಲಿಷ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IISc ಅಂತ ನಾವೇನು ಹೇಳ್ತೀವಿ ಅದನ್ನು ಸ್ಟಾರ್ಟ್ ಮಾಡಿದವರು. ಆ್ಯಂಡ್ ಸ್ಕಾಲರ್ಶಿಪ್ಸ್ ವಾಸ್ ಗಿವನ್ ಟು ಎಜುಕೇಷನ್ ಫಾರ್ ಫಾರಿನ್ ಕಂಟ್ರೀಸ್. ಸೊ ಯಾರಾದರೂ ಬೇರೆ ದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಾಗ ಸೊ ಅವ್ರಿಗೆ ಸ್ಕಾಲರ್ಶಿಪ್ನ ಕೂಡ ಕೊಡ್ತಾಯಿದ್ರು, ಓಕೆನಾ. ನೆಕ್ಸ್ಟು ಸ್ಪೆಷಲ್ ಅಟೆನ್ಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಇರಿಗೇಷನ್. ನಾನು ಹೇಳಿದೆ ಅಲ್ಲ, ಸೊ ನೀರಾವರಿಯ ಅಭಿವೃದ್ಧಿನ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಆ್ಯಂಡ್ ದೆನ್ ಅ ಬ್ಯಾರೇಜ್ ವಾಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ಕಾವೇರಿ ನಿಯರ್ ಬೆಳಗೊಳ. ಸೊ ಬೆಳಗೊಳ ಬಳಿ ಕಾವೇರಿ ಅಡ್ಡಲಾಗಿ ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡ್ತಾರೆ. ನ್ಯೂ ರೈಲ್ವೆ ಲೈನ್ಸ್ ವೆರ್ ಲೇಡ್. ಸೊ ನೀವಿಲ್ಲಿ ನೋಡ್ಬೋದು ಪ್ರತಿಯೊಂದು ಸೆಕ್ಟರಲ್ಲೂ ಅವರು ಕೆಲಸ ಮಾಡಿದ್ದಾರೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಫಾರ್ಮ್ಡ್, ಲಾ, ಕಾನೂನು, ಮೆನಿ ಸ್ಮಾಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಸೊ ಕೈಗಾರಿಕೆಗಳು, ಆ್ಯಂಡ್ ದೆನ್ ಎಂಕರೇಜ್ ಮ್ಯೂಸಿಷಿಯನ್ಸ್, ಫೈನ್ ಆರ್ಟ್ಸ್, ಆರ್ಟ್, ಆರ್ಕಿಟೆಕ್ಚರ್. ಸೊ ಎಲ್ಲ ಒಂದು ಕಲೆ ಬೇಸಿಕಲಿ, ಸೊ ಸಂಗೀತ ಆಗಿರ್ಬೋದು, ಲಲಿತ ಕಲೆಗಳಾಗಿರ್ಬೋದು, ಆಲ್ ಆಫ್ ದೀಸ್ ಥಿಂಗ್ಸ್ ಎಲ್ಲ ಸೆಕ್ಟರಲ್ಲೂ ಇದ್ರು ಕೃಷ್ಣರಾಜ ಒಡೆಯರವರು. ಸೊ ಹಾಗಾಗಿ ಅವರು ವೆರಿ 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 ಇಂಪಾರ್ಟೆಂಟ್ ಆಗ್ತಾರೆ ಫ್ರಮ್ ದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಲ್ಸೋ. ರೈಲ್ವೇಸಲ್ಲಿದ್ರಾ, ನೀರಾವರಿಯಲ್ಲಿದ್ರಾ, ಡ್ಯಾಮ್ಸ್ಗಳಲ್ಲಿದ್ರಾ, ಕಾನೂನು ಆ ಒಂದು ಫೀಲ್ಡಲ್ಲಿದ್ರಾ, ಎಜುಕೇಷನಲ್ಲಿದ್ರಾ, ನೀವು ನೋಡ್ಬೋದು ಇಂಡಸ್ಟ್ರೀಸ್ ಕಡೆ ಇದ್ರಾ, ಅದೆಲ್ಲ ಸಾಲದು ಅಂತ ಕಲೆ. ಓಕೆ, ಸೊ ಅದರಲ್ಲಿ ಕೂಡ ಅವರ ಒಂದು ಆಸಕ್ತಿ ಇತ್ತು. ಸೊ ಎಲ್ಲದನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ವೈ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಕ್ವೆಶ್ಚನ್. ಮೆಷರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್, ಅಥವಾ ಇನ್ ರೀಸೆಂಟ್ ಡೇಸ್ ಸಿಚುವೇಶನ್ಸ್ ಆರ್ ಸಪೋರ್ಟಿಂಗ್ ವುಮೆನ್ ಟು ಅಚೀವ್ ಬೆಟರ್ಮೆಂಟ್, ಹೌ ಅಂತ. ಓಕೆನಾ? ಸೊ ಬೇಸಿಕಲಿ ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರವು ಕೈಗೊಂಡ ಕ್ರಮಗಳೇನು ಅಂತ ಅದು ಕ್ವೆಶ್ಚನ್ನು. ಸೊ ಈಗ ನೋಡ್ತಾ ಹೋಗೋಣ. ಸೊ ಗೌರ್ಮೆಂಟ್ ಏನೇನು ಮೆಷರ್ಸ್ ತೊಗೊಂಡಿದೆ ವುಮೆನ್ ಎಂಪವರ್ಮೆಂಟ್ ಆಗೋದಕ್ಕೆ ಅಂತ. ಓಕೆ, ಸೊ ದ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅಟ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ಸ್. ಸೊ ನಮಗೆ ಕೇಂದ್ರ, ಸೆಂಟರ್ ಹಾಗೂ ರಾಜ್ಯಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮಹಿಳಾ ಮತ್ತು ಮಕ್ಕಳು, ಸೊ ಇವೆರಡು ಸೆಕ್ಟರ್ಗಳೇ ಶೋಷಣೆಗೆ ಒಳಗಾಗುವಂಥ ಒಂದು ಸೆಕ್ಟರ್ಗಳು. ಆಯಿತಾ? ಸೊ ಆ ಎರಡು ಸೆಕ್ಟರ್ಸ್ನ ಅಭಿವೃದ್ಧಿಗೆ ಪ್ರೋತ್ಸಾಹ ಮಾಡ್ತಾರೆ. ನ್ಯಾಷನಲ್ ಆ್ಯಂಡ್ ಸ್ಟೇಟ್ ವುಮೆನ್ ಕಮಿಷನ್ನ ಸ್ಟಾರ್ಟ್ ಮಾಡ್ತಾರೆ. ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಆಯೋಗ ಆ್ಯಂಡ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಮಹಿಳಾ ಅಭಿವೃದ್ಧಿ ನಿಗಮ ಸ್ಟಾರ್ಟ್ ಆಗುತ್ತೆ. ಸಖಿ ಒನ್ ಸ್ಟಾಪ್ ಸೆಂಟರ್, ಸೊ ಹೆಸರಲ್ಲೇ ಇದೆ, ಏನೇ ಪ್ರಾಬ್ಲಮ್ ಆದರೂ ಇಲ್ಲಿಗೆ ಬರ್ಬೋದು ಸಖಿ ಒನ್ ಸ್ಟಾಪ್ ಸೆಂಟರಲ್ಲಿ. ಆ್ಯಂಡ್ ವುಮೆನ್ ವೈಲೆನ್ಸ್ ಪ್ರೊಟೆಕ್ಷನ್ ಡೊಮೆಸ್ಟಿಕ್ ಆ್ಯಕ್ಟ್ 2005 ಶುರು ಮಾಡ್ತಾರೆ. ಪ್ರಾಹಿಬಿಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್, ಸೊ ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಅದೊಂದು ಆ್ಯಕ್ಟ್ ಬರುತ್ತೆ. ಎಲ್ಲಿ? ವರ್ಕಿಂಗ್ ಪ್ಲೇಸಲ್ಲಿ. ಆ್ಯಂಡ್ ಹೆಲ್ಪ್ ಲೈನ್ ನಂಬರ್ 1091. 1 ಮಾರ್ಕ್ ಕ್ವೆಶನ್ಗೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ 1 ಮಾರ್ಕ್ ಕ್ವೆಶನ್ಗೆ ಕೂಡ ಕೇಳ್ಬೋದು. ಸೊ ಮಹಿಳಾ ಸಹಾಯವಾಣಿ ಬಂದ್ಬಿಟ್ಟು 1091. ಆ್ಯಂಡ್ ರಿಸರ್ವೇಷನ್, ಸೊ ಎಲ್ಲೆಲ್ಲಿ ರಿಸರ್ವೇಷನ್ ಕೊಡ್ತಾರೆ, ಎಲ್ಲೆಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಉದ್ಯೋಗ. ಇನ್ ಕರ್ನಾಟಕ 50% ಸೀಟ್ ಇದೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸಲ್ಲಿ. ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಸ್ಥಾನ. ಆ್ಯಂಡ್ ನಾರಿ ಶಕ್ತಿ ವಂದನಾ ಅಧಿನಿಯಮ್ ಆ್ಯಕ್ಟ್. ಸೊ ಇದೇನಪ್ಪ ಅಂತಂದರೆ ನಮ್ಮ ಲೋಕಸಭಾದಲ್ಲೆಲ್ಲ 33% ರಿಸರ್ವೇಷನ್ ಕೊಟ್ಟಿರೋ ಅಂಥದ್ದು. ಸೊ ಅದನ್ನು ನಾವು ನಾರಿ ಶಕ್ತಿ ವಂದನಾ ಅಧಿನಿಯಮ್ ಆ್ಯಕ್ಟ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟು, ಲಿಸ್ಟ್ ಡೌನ್ ದಿ ಅಚೀವ್ಮೆಂಟ್ಸ್ ಆಫ್ 5-year ಪ್ಲ್ಯಾನ್, ಅಥವಾ 5-year ಪ್ಲ್ಯಾನ್ ಹ್ಯಾವ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಪ್ರೋಗ್ರೆಸ್. ಓಕೆನಾ? ಸೊ ಸಾಧನೆಗಳು ಅಂತ ಕೇಳ್ಬೋದು, ಅಥವಾ ಆರ್ಥಿಕ ಪ್ರಗತಿಯಲ್ಲಿ ಹೇಗೆ ಪಂಚವಾರ್ಷಿಕ ಯೋಜನೆಗಳು ಹೆಲ್ಪ್ ಮಾಡಿದೆ ಅಂತಲೂ ಕೇಳ್ಬೋದು. ಎರಡಕ್ಕೂ ಒಂದೇ ಆನ್ಸರು. ಸೊ ಹೇಗೆ ಹೆಲ್ಪ್ ಮಾಡಿದ್ಯಪ್ಪ ಅಂತಂದರೆ ಸೆಲ್ಫ್ ಸಫಿಷಿಯನ್ಸಿ ಇನ್ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್. ಸೊ ಆಹಾರ ಧಾನ್ಯಗಳೇನಿದೆ ಅದರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ನಾವು ನೋಡ್ಬೋದು. ಸೊ ಜಾಸ್ತಿ ಕ್ವಾಲಿಟೇಟಿವ್ ಪ್ರೊಡಕ್ಷನನ್ನು ನಾವು ನೋಡ್ಬೋದು. ಓಕೆನಾ? ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ, ಉದ್ಯೋಗಗಳು ಹೆಚ್ಚಾಗಿದೆ. ಎಕ್ಸ್ಪ್ಯಾನ್ಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಸೊ ನಿಮ್ಮ ಸರ್ವಿಸ್ ಸೆಕ್ಟರ್ ಅಂದಿದ ತಕ್ಷಣ ಸ್ಕೂಲ್ಸು, ಹಾಸ್ಪಿಟಲ್ಸು ಇದೆಲ್ಲ ಬರುತ್ತೆ, ಅದು ಜಾಸ್ತಿ ಆಗಿದೆ. ಆ್ಯಂಡ್ ಆಲ್ಸೋ ಇಂಡಸ್ಟ್ರೀಸ್ಗಳು ಜಾಸ್ತಿ ಆಗಿದೆ. ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಸೊ ನಮಗೆ ಇಂಡಸ್ಟ್ರೀಸು ಉದ್ಯೋಗ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗು ಜಾಸ್ತಿ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆಫ್ ದ ಪ್ರಾಡಕ್ಟ್ಸ್. ಓಕೆನಾ? ಸೊ ಉತ್ಪಾದನೆ ಮತ್ತು ಇಂಜಿನಿಯರಿಂಗ್ ಉತ್ಪನ್ನಗಳ ರಫ್ತು, ಎಕ್ಸ್ಪೋರ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಲಿಟ್ರಸಿ ರೇಟ್ ಆಫ್ ಪೀಪಲ್ ಹ್ಯಾವ್ ಇಂಪ್ರೂವ್ಡ್. ಸೊ ಇವಾಗ ನಾನು ಹೇಳಿದೆ ಹಾಸ್ಪಿಟಲ್ಸು ಇದೆಲ್ಲ ಜಾಸ್ತಿ ಇನ್ಕ್ರೀಸ್ ಆಗಿದೆ ಅಂತಂದರೆ ನಮ್ಮ ಜೀವಿತಾವಧಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ.
ಓಕೆ, ಸೊ ಇವಾಗ 50 ವರ್ಷ ಉಳಿಯೋರು 20 ವರ್ಷ ಉಳಿಬೋದು. ದಟ್ಸ್ ದ ಥಿಂಗ್. ಆ್ಯಂಡ್ ಆಲ್ಸೋ ಲಿಟ್ರಸಿ ರೇಟ್, ಸೊ ಎಜುಕೇಷನ್ ಪಡ್ಕೊಳ್ಳೋರು ಜಾಸ್ತಿ ಆಗ್ತಾ ಇದ್ದಾರೆ. ಓಕೆನಾ. ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಹ್ಯಾವ್ ರೆಡ್ಯೂಸ್, ಸೊ ಜನನ ಮತ್ತು ಮರಣ ಪ್ರಮಾಣ ಕಡಿಮೆ ಆಗಿದೆ. ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಆಲ್ಸೋ ಡಿಕ್ರೀಸಿಂಗ್, ಸೊ ಜನಸಂಖ್ಯೆ ಬೆಳವಣಿಗೆಯ ದರವು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಓಕೆನಾ ಮಕ್ಕಳೇ. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದಿ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಸೊ ಏನೇನು ಅಡ್ವಾಂಟೇಜಸ್ ಬರುತ್ತೆ ನಮಗೆ ಒಂದು ಬ್ಯಾಂಕ್ನ ಖಾತೆ ತೆಗೆದಾಗ, ಏನು ಅದರ ಒಂದು ಅನುಕೂಲಗಳು ಅಂತ ಕೇಳಿರುವಂಥದ್ದು. ಸೊ ಸೇಫ್ ಕಸ್ಟಡಿ ಆಫ್ ಮನಿ, ನನ್ನ ಒಂದು ಹಣ ಏನಿದೆ ಅದು ಹುಷಾರಾಗಿರುತ್ತೆ, ಭದ್ರತೆಯಿಂದ ಇರುತ್ತೆ ಅನ್ನೋ ಒಂದು ಗ್ಯಾರಂಟಿ. ಯಾವುದೇ ಒಂದು ಪೇಮೆಂಟ್ ಮಾಡಬೇಕಂದ್ರೂ ಬ್ಯಾಂಕ್ನ ಮುಖಾಂತರ ಮಾಡ್ತೀವಿ. ಸೊ ಹಣಕಾಸಿನ ಒಂದು ಪೇಮೆಂಟ್ ಏನಿದೆ ಅದನ್ನ ಬ್ಯಾಂಕ್ನ ಮುಖಾಂತರ ಮಾಡ್ತೀವಿ, ಅದು ಸೇಫ್ ಆಗಿರುತ್ತೆ. ಸೊ ಪಾವತಿ ಮಾಡಲು ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ, ಹಣ ವಸೂಲಿ ಮಾಡಲು ಕೂಡ ಸಹಾಯ ಮಾಡುತ್ತೆ. ಸಾಲ ಕೊಡುತ್ತೆ. ನಾನು ಯಾರೋ ಬೇರೆಯವ್ರ ಹತ್ರ ಹೋಗಿ ಕೇಳೋದಕ್ಕಿಂತ ಬ್ಯಾಂಕ್ ಹತ್ರ ಹೋಗಿ ಕೇಳಿದಾಗ ಬಹುಶಃ ನಂಬಿಕೆ ಅನ್ನೋದಿನ ಜಾಸ್ತಿ ಉಳ್ಕೊಳ್ಳುತ್ತೆ. ದಟ್ಸ್ ದ ಥಿಂಗ್. ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಯಾವುದೇ ಒಂದು ಗೊಂದಲಗಳು ಇಲ್ದಿರ ಸೊ ಸುಗಮವಾಗಿ ವ್ಯವಹಾರ ಅನ್ನೋದು ಆಗುತ್ತೆ ಬ್ಯಾಂಕ್ನ ಮುಖಾಂತರ. ಆ್ಯಂಡ್ ಆಲ್ಸೋ ಗೆಟ್ ಸೇಫ್ಟಿ ಲಾಕರ್ಸ್, ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಏನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಡೋದು, ಒಡವೆಗಳಿಡೋದು, ಆಲ್ ಆಫ್ ದೋಸ್ ಥಿಂಗ್ಸ್ ಇಡೋದಕ್ಕೆ ನಮಗೆ ಒಂದು ಸೇಫ್ಟಿ ಲಾಕರ್ಸ್ಗಳನ್ನು ಕೊಡ್ತಾರೆ. ಎಸ್. 7th question, what were the causes of the failure of first war of Indian independence? So first war of Indian independence ವೈಫಲ್ಯತೆಗಳು ಏನು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಅದಕ್ಕೆ ಕಾರಣಗಳೇನು ಅಂತ ಬರೀತಾ ಹೋಗಬೇಕು. ಅದು ಇಡೀ ದೇಶಕ್ಕೆ ಸ್ಪ್ರೆಡ್ ಆಗಿಲ್ಲ. ಪಾಯಿಂಟ್ ನಂಬರ್ 1. ನೆಕ್ಸ್ಟು, ಇಂಟೆಂಡೆಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅ ಫ್ಯೂ ರಾದರ್ ದ್ಯಾನ್ ಗೆಟಿಂಗ್ ಫ್ರೀಡಮ್ ಫಾರ್ ದ ಕಂಟ್ರಿ. ಓಕೆ, ಸೊ ಇವಾಗ ಅದೇನಾಯ್ತಪ್ಪ ಅಂತಂದರೆ ಕೆಲವರು ಅವರ ಸ್ವಾರ್ಥಕ್ಕೆ ತಗೊಂಡ್ರು. ಸೊ ಇವಾಗ ನಾನೇನಾದರೂ ಭಾರತಕ್ಕೆ ಸಪೋರ್ಟ್ ಮಾಡಿದರೆ ಬ್ರಿಟಿಷವ್ರು ನನಗೇನಾದರೂ ತೊಂದರೆ ಕೊಡ್ತಾರೇನೋ, ಸೊ ಬ್ರಿಟಿಷವ್ರ ಕಡೆಯಿಂದ ನನಗೆ ಸಿಗುವಂಥ ಸೌಲಭ್ಯಗಳು ಇನ್ಮೇಲೆ ಸಿಗೋದಿಲ್ವೇನೋ. ಸೊ ಆ ಥರ ಯೋಚನೆ ಮಾಡಿ ಈ ಒಂದು ಫ್ರೀಡಮ್ ಸ್ಟ್ರಗಲ್ಗೆ ಕೆಲವೊಬ್ಬರು ಪ್ರೋತ್ಸಾಹ ಮಾಡಲಿಲ್ಲ. ಓಕೆನಾ. ಸೊ ಅನ್ಆರ್ಗನೈಸ್ಡ್ ಸ್ಟ್ರಗಲ್, ಯಾಕೆ ಇದೊಂದು ಅಸಂಘಟಿತ ಒಂದು ಹೋರಾಟ ಆಯ್ತಪ್ಪ ಅಂತಂದರೆ ಡ್ಯೂ ಟು ಸರ್ಟನ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್. ಆಯಿತಾ. ಸೊ ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ದಿಕ್ಕಿಲ್ಲ, ದೆಸೆ ಇಲ್ಲ, ಗುರಿ ಇಲ್ಲ, ಗುರು ಇಲ್ಲ, ಏನೂ ಇರಲಿಲ್ಲ ಅದರಲ್ಲಿ. ಸೊ ಹಾಗಾಗಿ ಅದೊಂದು ಅನ್ಆರ್ಗನೈಸ್ಡ್ ಸ್ಟ್ರಗಲ್ ಆಯಿತು. ಆ್ಯಂಡ್ ಯೂನಿಟಿ ಇನ್ ದ ಬ್ರಿಟಿಷ್ ಫೋರ್ಸಸ್ ಆ್ಯಂಡ್ ಲ್ಯಾಕ್ ಆಫ್ ಇಟ್ ಅಮಾಂಗ್ ದ ಇಂಡಿಯನ್ ಸೋಲ್ಜರ್ಸ್. ಸೊ ಬ್ರಿಟಿಷ್ ಅವರು ಇದ್ದಂಥ ಒಂದು ಏಕತೆ ನಮ್ಮ ಒಂದು ಇಂಡಿಯನ್ ಸೋಲ್ಜರ್ಸಲ್ಲಿ ಇರಲಿಲ್ಲ ಮಕ್ಕಳೇ. ಓಕೆನಾ. ಸೊ ಅವರ ನಡುವೆ ಇದ್ದಂಥ ಒಂದು ಒಗ್ಗಟ್ಟು ನಮ್ಮ ಇಂಡಿಯನ್ ಸೋಲ್ಜರ್ಸಲ್ಲಿ ಇರಲಿಲ್ಲ. ಸೊ ಅದು ಒಂದು ಪಾಯಿಂಟು. ನೆಕ್ಸ್ಟ್ ನಾನು ಹೇಳ್ದೆ ಅಲ್ಲ, ಲ್ಯಾಕ್ ಆಫ್ ಸ್ಟ್ರಾಟಜಿ, ಎಕ್ಸ್ಪರ್ಟೀಸ್ ಅಮಾಂಗ್ ಸೋಲ್ಜರ್ಸ್, ಎಫೆಕ್ಟಿವ್ ಲೀಡರ್ಶಿಪ್, ಡಿಸಿಪ್ಲಿನ್ ಆ್ಯಂಡ್ ಡೈರೆಕ್ಷನ್ ಏನೂ ಇರಲಿಲ್ಲ. ಸೊ ಅದೊಂದು ರೀಸನ್ ಆಗುತ್ತೆ. ಆ್ಯಂಡ್ ಮೆನಿ ಪ್ರಾವಿನ್ಷನಲ್ ಕಿಂಗ್ಸ್ ಡಿಡ್ ನಾಟ್ ಸಪೋರ್ಟ್ ದ ಸ್ಟ್ರಗಲ್. ಸೊ ಪ್ರಾಂತೀಯ ರಾಜರು ಯಾರು ಇರ್ತಾರೆ, ಸೊ ಅವರು ಬ್ರಿಟಿಷವ್ರು ಕೂಡಿಸಿರೋರಾಗಿದ್ದರು. ಸೊ ಹಾಗಾಗಿ ಅವರು ಏನೂ ಮಾಡೋಕ್ಕಾಗಲಿಲ್ಲ, ಈ ಒಂದು ಸ್ಟ್ರಗಲ್ಗೆ ಹೆಲ್ಪ್ ಮಾಡಲಿಲ್ಲ. People losing confidence in the soldiers due to their arson and looting. ಸೊ ಸೈನಿಕರ ಬೆಂಕಿ ಮತ್ತು ಲೂಟಿಯಿಂದ ಇಲ್ಲೇನಾಯ್ತಪ್ಪ ಅಂತಂದರೆ ಸಾಮಾನ್ಯ ಜನರು ನಮ್ಮ ಆರ್ಮಿಯ ಮೇಲೆ ಇಟ್ಟಂಥ ನಂಬಿಕೆ ಕಳ್ಕೊಂಡ್ಬಿಟ್ರು. ಬಿಕಾಸ್ ಬ್ರಿಟಿಷ್ ಅವ್ರು ಬಂದು ಅವ್ರ ಮೇಲೆ ಲೂಟಿ ಮಾಡ್ತಾಯಿದ್ದಾರೆ, ಬೆಂಕಿ ಹಾಕ್ತಾರೆ, ಆದ್ರೂ ಇಲ್ಲಿ ನಮ್ಮ ಸೋಲ್ಜರ್ಸ್ ನಮಗೇನೂ ಮಾಡಲಿಲ್ವೇ, ನಮ್ಮನ್ನು ಕಾಪಾಡಲಿಲ್ವೇ ಅಂತ ಅವ್ರಿಗೇನಾಗ್ತಾರಪ್ಪ ಅಂತಂದರೆ ಅವರ ಮೇಲಿದ್ದಂಥ ಒಂದು ವಿಶ್ವಾಸನ ಕಳ್ಕೊತಾರೆ. ಓಕೆನಾ. ಎಸ್ ಮಕ್ಕಳೇ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ರ್ಯಾಡಿಕಲ್ಸ್ ಅಥವಾ ಎಕ್ಸ್ಟ್ರೀಮಿಸ್ಟ್ ಅಂತಲೂ ಕರಿತೀವಿ. ಇದು ಕನ್ಫ್ಯೂಸ್ ಆಗಬೇಡಿ. ರ್ಯಾಡಿಕಲ್ಸ್ ಅಂದ್ರೂ ಒಂದೇ, ಎಕ್ಸ್ಟ್ರೀಮಿಸ್ಟ್ ಅಂದ್ರೂ ಒಂದೇ. ಓಕೆನಾ. ತೀವ್ರವಾದಿಗಳು ಬೇಸಿಕಲಿ. ಸೊ ಅವರ ಒಂದು ಪಾತ್ರ ಬರೆಯಿರಿ ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ಅಂತ ಕೇಳ್ತಾರೆ. ಸೊ ನೀವು ಒಂದು ಯೋಚನೆ ಮಾಡಿ ಮಕ್ಕಳೇ, 4 ಮಾರ್ಕ್ ಕ್ವೆಶ್ಚನ್ ಅಂತ ಕೊಟ್ಟಾಗ ಅದು 3 ಮಾರ್ಕ್ಸ್ಗೂ ಕೊಡೋ ಸಾಧ್ಯತೆಗಳು ಇದೆ. ಓಕೆನಾ. ಸೊ ಹಾಗಾಗಿ ನಾನು ಇಲ್ಲಿ ಹಾಕಿದ್ದೀನಿ. ರೈಟ್. ಸೊ ಮಾಡ್ರೇಟ್ಸ್ ವೇರ್ ಕಾಲ್ಡ್ ಆಸ್ ಪೊಲಿಟಿಕಲ್ ಬೆಗರ್ ಬಿಕಾಸ್ ಅವರು ಮಂದಗಾಮಿಗಳು ಲೀಗಲಾಗಿ ಹೋಗೋಣ ಅಂತ ಅನ್ಕೋತಾರೆ, ಅದು ಇವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅವರು ಪೊಲಿಟಿಕಲ್ ಬೆಗರ್ಸ್ ಅಂತ ಹೆಸರು ಕೊಡ್ತಾರೆ. ಎಕ್ಸ್ಟ್ರೀಮಿಸ್ಟು, ರಾಜಕೀಯ ಭಿಕ್ಷಕರು ಅಂತ ಪಾಪ ಮಾಡ್ರೇಟ್ಸ್ಗೆ. ಓಕೆನಾ. ಸೊ ಅಪೋಸ್ ದ ಸ್ಟ್ಯಾಂಡ್ಸ್ ಆಫ್ ಬ್ರಿಟಿಷ್, ಸೊ ಬ್ರಿಟಿಷರ ನಿಲುವನ್ನು ವಿರೋಧಿಸ್ತಾರೆ, ಇಲ್ಲಿರೋದೇ ತಪ್ಪು ಅಂತ ಹೇಳ್ತಾರೆ. ಪಾರ್ಟಿಷನ್ ಆಫ್ ಬೆಂಗಾಲ್ ಏನಿದೆ, ಬಂಗಾಳ ವಿಭಜನೆ ಮಾಡಬೇಕು ಅಂತ ಅನ್ಕೋತಾರಲ್ವ, ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ಅಪೋಸ್ ಮಾಡೋ ಕ್ರಮದಲ್ಲಿ ಎಲ್ಲರನ್ನೂ ಸೇರಿಸ್ಬೇಕಲ್ವ.
ಹೌದಾ ಅಲ್ವಾ? ಇವಾಗ ಎಲ್ಲರೂ ಬಂದು ನಾನು ಏನು ಹೇಳ್ತಾ ಇದ್ರು ಅದನ್ನ ಎಲ್ಲರೂ ಒಪ್ಕೋಬೇಕಲ್ವಾ? ಸೊ ಹಾಗಾಗಿ ಫೆಸ್ಟಿವಲ್ಸ್ನ, ಹಬ್ಬಗಳನ್ನ ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಅಂದರೆ ಗ್ರ್ಯಾಂಡಾಗಿ. ಅದಕ್ಕೆ ಎಕ್ಸಾಂಪಲೇ ರಕ್ಷಾಬಂಧನ್. ಓಕೆನಾ? ಸ್ವದೇಶಿ ಮೂವ್ಮೆಂಟ್ ಅಂದರೆ ನಮ್ಮ ಒಂದು ಗೂಡ್ಸ್ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡಬೇಕು, ಬೇರೆ ಕಡೆಯಿಂದ ತಂದಂಥ ಗೂಡ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಸ್ವದೇಶಿ ಚಳುವಳಿ. ಓಕೆನಾ? ಗೇವ್ ಅ ಕಾಲ್ ಟು ಬಾಯ್ಕಾಟ್ ಫಾರಿನ್ ಗೂಡ್ಸ್ ಆ್ಯಂಡ್ ಸಪೋರ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್. ಸೊ ಯಾರ್ಯಾರೆಲ್ಲ ವಿದೇಶಿ ವಸ್ತುಗಳನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನೂ ನಾವು ಏನು ಮಾಡಬೇಕು, ಬಹಿಷ್ಕರಣೆ ಮಾಡಬೇಕು. ಆ್ಯಂಡ್ ಈ ಗೂಡ್ಸ್, ಫಾರಿನ್ ಗೂಡ್ಸ್ಗಳು ಬರ್ತಾ ಇದೆಯಲ್ಲ, ಆ ಗೂಡ್ಸ್ನೇ ಫಸ್ಟ್ ಆಫ್ ಆಲ್ ನಾವು ಬಹಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾರೆ. ಎಂಕರೇಜ್ ಟು ಯೂಸ್ ಲೋಕಲ್ ಗೂಡ್ಸ್, ಅದೇ ಸ್ವದೇಶಿ ಮೂವ್ಮೆಂಟ್. ಆ್ಯಂಡ್ ಕಂಪ್ಲೀಟ್ ಫ್ರೀಡಮ್ ವಾಸ್ ದ ಹೇಮ್. ಅರ್ಧಂಬರ್ಧ ಫ್ರೀಡಮ್ ಎಲ್ಲ ನಮಗೆ ಬೇಡ, ನಿಮ್ಗೆ ಅದು ಕೊಡ್ತೀನಿ, ನಿಮ್ಗೆ ಇದು ಕೊಡ್ತೀನಿ ಅಂತ ಹೇಳೋದಲ್ಲ. ಫುಲ್ ಭಾರತ ನಮ್ಮದು, ಫುಲ್ ಫ್ರೀಡಮ್ ನಮ್ದಾಗಿರಬೇಕು ಅನ್ನೋದೇ ಇವರ ಒಂದು ಗುರಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಎನ್ಯುಮರೇಟ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಓಕೆನಾ? ಸೊ ಅಗ್ರಿಕಲ್ಚರ್ ನಮ್ಮ ಒಂದು ಎಕನಾಮಿಕ್ ಸ್ಟೇಟಸ್ನ ಕೂಡ ಹೆಚ್ಚಿಗೆ ಮಾಡುತ್ತೆ. ಸೊ ಹಾಗಾಗಿ ಬರೀ ಪ್ರಾಮುಖ್ಯತೆ ಅಂತ ಕೇಳ್ಬೋದು, ಅಥವಾ ಆರ್ಥಿಕ ಪ್ರಗತಿಯಲ್ಲಿ ಹೇಗೆ ಅಗ್ರಿಕಲ್ಚರ್ ಹೆಲ್ಪ್ ಮಾಡ್ತಾ ಇದೆ ಅಂತಲೂ ಕೇಳ್ಬೋದು, ಅಥವಾ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸೆಕ್ಟರ್. ಸೊ ಈ ರೀತಿಯಲ್ಲೂ ಕೇಳ್ಬೋದು. ಓಕೆನಾ ಮಕ್ಕಳೇ? ಸೊ ಇವಾಗ ಇದನ್ನು ನೋಡ್ತಾ ಹೋಗೋಣ. ಸೊ ಮಾಧ್ಯಮಿಕ ಮತ್ತು ದ್ವಿತೀಯ ಅಥವಾ ತೃತೀಯ ಅಂತಲೂ ಹೇಳ್ಬೋದು, ಎನಿಥಿಂಗ್. ಸೊ ಆನ್ಸರ್ ಎಲ್ಲದಕ್ಕೂ ಒಂದೇ ಆಗಿದೆ. ಭಾರತದಲ್ಲಿ ಅಗ್ರಿಕಲ್ಚರ್ ಒಂದು ಮೇನ್ ಆಕ್ಯುಪೇಷನ್ ಆಗಿದೆ. ಹೌದಾ ಅಲ್ವಾ? ಸೊ ಇಟ್ ಕ್ಯಾನ್ ಬಿ ಸೀನ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆ್ಯಂಡ್ ಕಲ್ಟಿವೇಟಿಂಗ್ ಡಿಫ್ರೆಂಟ್ ಕ್ರಾಪ್ಸ್. ಸೊ ದೇಶಾದ್ಯಂತ ನಾವು ಅಗ್ರಿಕಲ್ಚರ್ನ ನೋಡ್ಬೋದು, ಬಿಕಾಸ್ ನಮ್ಮ ಒಂದು ಮೇನ್ ಆಕ್ಯುಪೇಷನ್ ಆಗಿದೆ. ಬಟ್ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು, ಬಿಕಾಸ್ ಅಲ್ಲಿ ಇರುವಂಥ ವಾತಾವರಣ ಬೇರೆ, ಅಲ್ಲಿರುವಂಥ ಸಾಯಿಲ್ ಬೇರೆ, ಅಲ್ಲಿ ತಿನ್ನುವಂಥ ಫುಡೇ ಬೇರೆ ಆಗಿರುತ್ತೆ ಅದರಿಂದ. ಓಕೆನಾ? ಸೊ ಫಾರ್ಮಿಂಗ್ ಸಪ್ಲೈಸ್ ದ ಫುಡ್ ಗ್ರೇನ್ಸ್ ಆಫ್ ದಿ ಹ್ಯೂಜ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಸೊ ಅಗ್ರಿಕಲ್ಚರ್ ಮಾಡೋದ್ರಿಂದ, ಕೃಷಿ ಮಾಡೋದ್ರಿಂದ ಆಹಾರ ಧಾನ್ಯಗಳು ನಮ್ಮ ಒಂದು ದೇಶದ ಜನಸಂಖ್ಯೆಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ದೆರ್ ಆರ್ ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ ದಟ್ ಡಿಪೆಂಡ್ ಆನ್ ದ ರಾ ಮಟೀರಿಯಲ್ಸ್ ಪ್ರೊವೈಡೆಡ್ ಬೈ ಅಗ್ರಿಕಲ್ಚರ್. ಸೊ ರಾ ಮಟೀರಿಯಲ್ಸ್ ಅಗ್ರಿಕಲ್ಚರ್ ಕೊಡುತ್ತೆ. ಸೊ ಕೃಷಿ ಅನ್ನೋದು ನಮಗೆ ಕಚ್ಚಾ ವಸ್ತುಗಳನ್ನ ಕೊಡುತ್ತೆ. ಸೊ ಇದು ಪ್ರೈಮರಿ ಸೆಕ್ಟರ್ ಆಗಿದೆ ಅಗ್ರಿಕಲ್ಚರ್ ಅನ್ನೋದು. ಇದ್ರ ಮೇಲೆ ಡಿಪೆಂಡ್ ಆಗಿರೋ ಅಂಥ ಇಂಡಸ್ಟ್ರಿ ಏನಿದೆ, ಕೈಗಾರಿಕೆ ಏನಿದೆ, ಇದೇ ಸೆಕೆಂಡರಿ ಸೆಕ್ಟರ್ ಆಗಿದೆ. ಓಕೆನಾ? ನೆಕ್ಸ್ಟ್, ಲೈಫ್ ಸಬ್ಸಿಸ್ಟೆಂಟ್ ಆಕ್ಯುಪೇಷನ್ ಆ್ಯಂಡ್ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ದೆನ್ ಆಲ್ ಅದರ್ ಸೆಕ್ಟರ್ಸ್ ಆಫ್ ದ ಎಕಾನಮಿ. ಸೊ ಅಗ್ರಿಕಲ್ಚರಿಂದ ಜಾಸ್ತಿ ಅಂದರೆ ಜಾಸ್ತಿ ಉದ್ಯೋಗನ ನಾವು ಉತ್ಪಾದನೆ ಮಾಡಬಹುದು. ಸೊ ನರ್ಚರ್ಸ್ ಮೆನಿ ಇಂಡಸ್ಟ್ರೀಸ್ ಲೈಕ್ ಫಾರ್ ಎಕ್ಸಾಂಪಲ್ ಕೆಮಿಕಲ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಇಂಡಸ್ಟ್ರೀಸ್ ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಿಂಗ್ ಎಕ್ವಿಪ್ಮೆಂಟ್ ಎಕ್ಸೆಟ್ರಾ. ಸೊ ಇದೆಲ್ಲ ಅಗೇನ್ ಸೆಕೆಂಡರಿ ಸೆಕ್ಟರ್ಗೆ ಬರುತ್ತೆ, ಬಿಕಾಸ್ ಇದು ಇಂಡಸ್ಟ್ರೀಸ್. ಹೌದಾ ಅಲ್ವಾ? ಇವಾಗ ನಾನು ಕೃಷಿ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಇವೆಲ್ಲನೂ ಬೇಕು. ಹೌದಾ ಅಲ್ವಾ? ಸೊ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು, ಕೃಷಿ ಉಪಕರಣಗಳಾಗಿರ್ಬೋದು, ಆಲ್ ಆಫ್ ದೀಸ್ ಥಿಂಗ್ಸ್ ನನಗೆ ಬೇಕಾಗುತ್ತೆ. ಸೊ ಕೃಷಿ ಮಾಡಿದ್ರೇ ಇದು ಮಾಡೋಕ್ಕಾಗೋದು. ಸೊ ಪ್ರೈಮರಿ ಸೆಕ್ಟರ್ ಇಸ್ ಹೆಲ್ಪಿಂಗ್ ಸೆಕೆಂಡರಿ ಸೆಕ್ಟರ್. ಅದಾದಮೇಲೆ ಇದು ಟರ್ಷರಿ ಸೆಕ್ಟರ್. ನೋಡಿ, ಸಪೋರ್ಟ್ಸ್ ಈವನ್ ಮೆನಿ ಟರ್ಷರಿ ಆಕ್ಯುಪೇಷನ್ಸ್ ಲೈಕ್ ಟ್ರಾನ್ಸ್ಪೋರ್ಟ್. ಇವಾಗ ನಾನು ಉತ್ಪಾದನೆ ಮಾಡಿದ್ಮೇಲೆ ನಾನೇ ಇಟ್ಕೋತೀನಾ? ಅದನ್ನು ನನಗೆ ಎಲ್ಲಿ ಬೇಕೋ ಅಲ್ಲಿ ಕಳಿಸ್ಬೇಕು. ಹೇಗೆ ಕಳಿಸ್ತೀನಿ? ಟ್ರಾನ್ಸ್ಪೋರ್ಟ್ನ ಮುಖಾಂತರ, ಸಾರಿಗೆ. ಟ್ರೇಡು, ವ್ಯಾಪಾರ ಮಾಡ್ತೀನಿ, ಅದನ್ನು ಬ್ಯಾಂಕಿಂಗ್ ಮಾಡ್ತೀನಿ. ಹೌದಾ ಅಲ್ವಾ? ಸೊ ಕೃಷಿ ಮಾಡೋದ್ರಿಂದ ಇದಕ್ಕೂ ಹೆಲ್ಪ್ ಆಗ್ತಾಯಿದೆ, ಇದಕ್ಕೂ ಹೆಲ್ಪ್ ಆಗ್ತಾಯಿದೆ. ಸೊ ಪ್ರೈಮರಿಯಿಂದ ಸೆಕೆಂಡರಿ ಹಾಗೂ ಟರ್ಷರಿ ಕೆಲಸಗಳು ಆಗ್ತಾ ಇದೆ. ಓಕೆನಾ? ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಓಕೆನಾ ಮಕ್ಕಳೇ? ನೆಕ್ಸ್ಟ್, ಲಾಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ ರೂರಲ್ ಡೆವಲಪ್ಮೆಂಟ್. ಓಕೆನಾ? ಸೊ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇದು ನಿಮ್ಮ ಲಾಸ್ಟ್ 10th ಕ್ವೆಶನ್ ಆಗಿದೆ. ಸೊ ಪಂಚಾಯತ್ ರಾಜ್ ಅಂದಿದ ತಕ್ಷಣ ರೂರಲ್ ಡೆವಲಪ್ಮೆಂಟ್ ಅಂದರೆ ಆ ಊರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನೆಲ್ಲನೂ ಸಾಲ್ವ್ ಮಾಡೋದು. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ರೋಡ್ ಆಗಿರ್ಬೋದು, ಚರಂಡಿ ಡ್ರೈನ್ಸ್ಗಳಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಾಗಿರ್ಬೋದು, ಲಾಸ್ಟಿಗೆ ಬೀದಿ ದೀಪ ಪ್ರಾಬ್ಲಮ್ ಕೂಡ ಅವರೇ ಸಾಲ್ವ್ ಮಾಡ್ತಾರೆ. ಲೈಕ್ A to Z ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ. ಅದನ್ನು ನೆನ್ಪಿಟ್ಕೊಂಡಿರಿ. ಓಕೆನಾ? ಸೊ ವೊಕೇಶ್ನಲ್ ಎಜುಕೇಷನ್ಗೆ ಪ್ರೋತ್ಸಾಹ ಮಾಡ್ತಾರೆ. ಓಕೆ, ವೃತ್ತಿಪರ ಅಂದರೆ ನಾನು ಓದುವಂಥ ವರ್ಷಗಳ ಅವಧಿ ಕಮ್ಮಿ ಇರುತ್ತೆ, 2 ವರ್ಷನೇ ಓದ್ತೀನಿ, ಬಟ್ ಇಮಿಡಿಯೇಟ್ಲಿ ನನಗೆ ಜಾಬ್ ಸಿಗುತ್ತೆ, ಆ ಥರದ್ದು. ಟೆಕ್ನಿಕಲ್ ಎಜುಕೇಷನ್ಗೆ ಕೂಡ ಪ್ರೋತ್ಸಾಹ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಅಡಲ್ಟ್ ಎಜುಕೇಷನ್. ಎಕ್ಸ್ಪ್ಯಾನ್ಷನ್ ಆಫ್ ಹೆಲ್ತ್ ಆ್ಯಂಡ್ ಹೈಜೀನ್ ಫೆಸಿಲಿಟೀಸ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು
ಗ್ರಾಮೀಣ ಪ್ರದೇಶದಲ್ಲಿ, ಒಂದು ರೂರಲ್ ಪ್ರದೇಶದಲ್ಲಿ ಆರೋಗ್ಯ ಹಾಗೂ ಹೈಜೀನ್, ನೈರ್ಮಲ್ಯ ಅಂತ ಹೇಳ್ತೀವಿ, ಆ ಸೌಲಭ್ಯಗಳು. ನರ್ಚರಿಂಗ್ ಅಗ್ರಿಕಲ್ಚರ್, ಸೊ ನಾನು ರೂರಲಲ್ಲಿ ಏನೇನು ಕೆಲಸಗಳು ನೋಡ್ತೀನೋ ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಮಾಡುವಂಥದ್ದು. ಲೈಕ್ ಫಾರ್ ಎಕ್ಸಾಂಪಲ್ ಕೃಷಿ ಆಗಿರ್ಬೋದು, ಕ್ಯಾಟಲ್ ರೇರಿಂಗ್ ಆಗಿರ್ಬೋದು, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಫಿಶರಿ, ಸೋಷಿಯಲ್ ಫಾರೆಸ್ಟ್ರಿ ಎಕ್ಸೆಟ್ರಾ. ಇದೆಲ್ಲ ಎಕ್ಸ್ಪ್ಯಾಂಡ್ ಆಗೋ ಥರ ನೋಡುವಂಥದ್ದು. ಆ್ಯಂಡ್ ಆಲ್ಸೋ ಎಕ್ಸ್ಪ್ಯಾನ್ಷನ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ಸೌಲಭ್ಯಗಳು ಜಾಸ್ತಿ ಮಾಡುವಂಥದ್ದು. ಬಿಕಾಸ್ ಯಾವಾಗ ಹೇಗಿರುತ್ತೆ ಮಳೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಂಪ್ರೂವಿಂಗ್ ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್, ಸೊ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಹೆಚ್ಚಿಗೆ ಮಾಡುವಂಥದ್ದು. ನಾನು ಹೇಳ್ದೆ ಅಲ್ಲ ಮಕ್ಕಳೇ, ಆ ರೂರಲಲ್ಲಿ ಏನೇನಿದೆಯೋ ಅದನ್ನು ಜಾಸ್ತಿ ಮಾಡ್ತಾ ಇರೋದು, ಅದನ್ನು ಅಭಿವೃದ್ಧಿ ಮಾಡುವಂಥದ್ದು, ಹೊಸದಾಗಿ ಏನೋ ತಗೊಬಂದು ಹಾಕೋದು ಅಲ್ಲ. ಓಕೆನಾ. ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಮನ್ರೇಗಾ ಆಗಿರ್ಬೋದು, SGSY ಎಕ್ಸೆಟ್ರಾ. ಇಂಪ್ಲಿಮೆಂಟೇಷನ್ ಆಫ್ ಹೌಸಿಂಗ್ ಪ್ರೋಗ್ರಾಮ್ಸ್ ಲೈಕ್ ಇಂದಿರಾ ಆವಾಸ್, ಆಶ್ರಯ ಯೋಜನಾ ಎಕ್ಸೆಟ್ರಾ. ಇವೆಲ್ಲ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇರೋವಂಥ ಸೌಲಭ್ಯಗಳು. ಇದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು. ಅರ್ಥ ಆಯ್ತಾ ಮಕ್ಕಳೇ? ಎಸ್. ಸೊ ದೀಸ್ ವೇರ್ ದ ಟಾಪ್ 10 ಕ್ವೆಶನ್ಸ್, ನಿಮಗೆ ಪಾಸ್ಟ್ 10 ಇಯರ್ಸಿಂದ ಕೇಳಿರೋವಂಥ ಟಾಪ್ 10 ಕ್ವೆಶನ್ಸ್. ಸೊ ಇನ್ನಷ್ಟು ಈ ಥರದ ಕ್ವೆಶನ್ಸ್ ಡೆಫಿನೆಟ್ಲಿ ಇದೆ, ಈ 10 ಕ್ವೆಶನ್ನೇ ಅಲ್ಲ. ಸೊ ಆ ಕ್ವೆಶನ್ಸ್ ನಿಮಗೆ ಬೇಕು ಅಂತ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 2 ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆ ಕಮೆಂಟ್ಸ್ನ ಮೂಲಕ ನೆಕ್ಸ್ಟ್ ವಿಡಿಯೋ ಮಾಡೋದಾ ಇಲ್ವ ಅಂತ ನಾನು ಯೋಚನೆ ಮಾಡ್ತೀನಿ. ಓಕೆ. ಸೊ ಯಾರ್ಯಾರಿಗೆಲ್ಲ ಪಾರ್ಟ್ 2 ಬೇಕೋ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆವಾಗಲೇ ನನಗೆ ಗೊತ್ತಾಗೋದು ಅಲ್ವಾ? ಎಸ್. ಆ್ಯಂಡ್ ಈ ಥರದ್ದೇ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.